ನಮಸ್ಕಾರ ಎಲ್ರಿಗೂ. ಈ ದಿವಸ ನಾನು ನುಗ್ಗೆ ಸೊಪ್ಪಿನ ತೊಕ್ಕು ಮಾಡೋದು ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ, ನಂತರ ಸ್ವಲ್ಪ ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಂತರ ಈರುಳ್ಳಿ, ಬೆಳ್ಳುಳ್ಳಿ ಹಾಕಬೇಕು ಕಟ್ ಮಾಡಿಬಿಟ್ಟು. ಇದು ಸ್ವಲ್ಪ ಫ್ರೈ ಆದ ನಂತರ ಹುಣಸೆಹಣ್ಣು ಹಾಕಿದ್ದೀನಿ. ಸ್ವಲ್ಪ ಬಾಡಿಸ್ಬಿಟ್ಟು ಇದಕ್ಕೆ ನಾವು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿದ್ದೀನಿ. ಈ ನುಗ್ಗೆ ಸೊಪ್ಪನ್ನ ಇದಕ್ಕೆ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ತುಂಬ ಹೆಲ್ದಿ ಫುಡ್ಡು. ಇದು ತಿನ್ನೋದ್ರಿಂದ ನಮಗೆ ಮೋಷನ್ ಎಲ್ಲ ಈಸಿ ಆಗುತ್ತೆ, ಮಲಬದ್ಧತೆ ಅನ್ನೋದಿರಲ್ಲ, ಮತ್ತು ಐರನ್ ಕಂಟೆಂಟ್ ಇದೆ. ಇದರ ಜೊತೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೀನಿ, ಮತ್ತು ಅರ್ಶಿಣದ ಪುಡಿ, ಸಾಲ್ಟು ಹಾಕಿ ಕಲಸಿಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಬೇಕು. ಇದಕ್ಕೆ ನೀರು ಹಾಕಬೇಕು, ನೀರು ಹಾಕಂಗಿಲ್ಲ, ಹಾಗೆ ರುಬ್ಬಬೇಕು. ರುಬ್ಬಿದರೆ ನಿಮಗೆ ಈ ಥರ ತೊಕ್ಕು ರೆಡಿ ಆಗುತ್ತೆ. ಈ ತೊಕ್ಕನ್ನ ಇವಾಗ ಅನ್ನದ ಜೊತೆ ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ಈ ತೊಕ್ಕೆ ತಾಕೊಂಡು ಸ್ವಲ್ಪ ಸಾಲ್ಟು ಮತ್ತು ತುಪ್ಪ, ಒಂಚೂರು ಉಪ್ಪು ಇನ್ನು ಬೇಕಾದರೆ ಹಾಕಿ ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಆಮೇಲೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಸೊ ಇದು ನುಗ್ಗೆ ಸೊಪ್ಪಿನ ತೊಕ್ಕು ತುಂಬ ಒಳ್ಳೆಯದು. ಸೊ ಇದನ್ನು ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್.